ಹ್ಞೂ ಅಣ್ಣ, ಮನೇಲೇ ಇರ್ತೀವಿ. ನಾಳೆ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ಎಲ್ಲೂ ಹೋಗಲ್ಲ. ಹಾಂ ಆಗ್ಲಮ್ಮ. ಸರಿ ಅಣ್ಣ. ವಿಶ್ವ, ಮನೆಗೆ ಹೋಗ್ತಾ ಹಾಗೆ ಲಕ್ಷ್ಮಣ ನೋಡ್ಕೊಂಡು ಹೋಗೋಣ ಕಣ. ಸರಿಯಪ್ಪ, ಹೋಗೋಣ ಬನ್ನಿ. ಖುಷಿ ಆಯ್ತಾ? ನಿಮ್ಮ ಅಣ್ಣ ಬರ್ತಾರೆ ಅಂದ ತಕ್ಷಣ ಮುಖದಲ್ಲಿ ಕಳೆ ನೋಡು. ಈ ಖುಷಿನಲ್ಲಿ ಮಾಡಬೇಕಾದ ಕೆಲಸ ಮರ್ತ್ಬಿಡ್ಬೇಡ. ಬೆಳಗ್ಗೆನೆ ಪೂಜೆ. ಇನ್ಯಾವುದು ಫೋನ್ ಇಲ್ಲ? ಯಾರಿಗೆ? ಲಕ್ಷ್ಮಿ, ಸಿದ್ದು ಭಾವನ ಅವ್ರಿಗೆ ಮಾಡಬೇಕಲ್ಲ. ಅಲ್ಲ, ಹೇಳು ಬ್ರೋ. ಹರೀಶ, ಯಾರಿಗೇನು ಡೌಟ್ ಬರಲಿಲ್ಲ ತಾನೆ? ಡೌಟ್ ಏನು ಬಂದಿಲ್ಲ. ಒಳ್ಳೆಯದೇ ಆಯಿತು ನೀನು ಹೊಸ ಬಟ್ಟೆ ಕೊಡಿಸಿದ್ದು. ಇಲ್ಲದಿದ್ದರೆ ತುಂಬ ಕಷ್ಟ ಆಗಿರೋದು ಕಣ. ಸಿಂಚನ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ಲು. ಏನೋ ಸಮಾಧಾನ ಮಾಡಿದ್ದಾಯಿತು. ಆದರೆ ನಮ್ಮ ಮಾವ ಬಾಯಿಗೆ ಬಂದಾಗೆಲ್ಲ ಬೈದುಬಿಟ್ರು ಕಣ. ಲವ್, ಮೂಳೆ ತಿನ್ನೋನು ಮೂಳೆ ಇಲ್ದಿರೋ ನಾಲ್ಗೆಲ್ಲಿ ಏನೇನೋ ಮಾತಾಡಿದ್ರೆ ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ನಿಮ್ಮ ಮತ್ತೆ ಒಡೆಯೋ ಬಗ್ಗೆ ಏನೂ ಕೇಳಿಲ್ಲ ತಾನೆ? ಇಲ್ಲ ಬ್ರೋ, ಸದ್ಯ ನಮ್ಮತ್ತೆ ಹತ್ರ ಇಸ್ಕೊಂಡ್ಬಂದಿದ್ದಕ್ಕೆ ಸರಿ ಹೋಯಿತು. ಸಿಂಚನನ್ನ ಹತ್ರ ಇಸ್ಕೊಂಡ್ಬಂದಿದ್ದಿದ್ರೆ ಮನೆಯ ರಣರಂಗ ಆಗ್ಬಿಟ್ಟಿರೋದು. ನಿನ್ನ ಪರಿಸ್ಥಿತಿ ಹೇಗಿದೆ? ಘೋರವಾಗಿದೆ ಕಣ. ಹೇಗಾದರೂ ಮಾಡಿ ದುಡ್ಡು ಅರೇಂಜ್ ಮಾಡಿ ಆ ಫೈನಾನ್ಷಿಯರ್ಗೆ ದುಡ್ಡು ಕೊಟ್ಟು ಅಡ ಇಟ್ಟಿರೋ ಮನೆ ಪತ್ರನ ಬಿಡಿಸ್ಕೊಂಡೇ ಸಾಕಾಗಿದೆ ಕಣ. ಇಲ್ಲಾಂದ್ರೆ ಎಲ್ಲಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನಂತ ಟೆನ್ಷನ್ ಆಗ್ತಿದೆ. ಒಬ್ಬರು ನನಗೂ ಅದೇ ಭಯ ಆಗ್ತಿರೋದು ಕಣ. ಅಲ್ಲೋ 3 ದಿನದೊಳಗೆ ಒಡವೆ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿದ್ದೆ. ಅಷ್ಟು ದುಡ್ಡು ಹೇಗೋ ಹೊಂದಿಸೋದು? ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಕಣೋ. ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ. ಪೂಜೆ ಕೂತಿದ್ರು ಮನಸ್ಸಿಗೆ ಸಮಾಧಾನವೇ ಇಲ್ಲ. ಯೋಚನೆ ಮಾಡಬೇಡ ಕಣ, ನಾನೇನಾದರೂ ಮಾಡ್ತೀನಿ, ನೀನು ಧೈರ್ಯವಾಗಿರು. ಹೇಗೋ ಧೈರ್ಯವಾಗಿರೋದು ಅಲ್ವೋ? ನಾನು ಒಡವೆನ ಅಡ ಇಟ್ಟು ದುಡ್ಡು ತೊಗೊಂಬಂದಿರೋದು. ಅದಕ್ಕೆ ಎಲ್ಲನೂ ಇಷ್ಟೊಂದು ಭಯ ಆಗ್ತಿರೋದು. ಏನು ಮಾಡೋದು? ನೀನೇ ಹೇಳೋ, ಒಂದು ಐಡಿಯಾ ಕೊಡೋ. ಲವ್, ಹಲ್ಲು ಕೊಟ್ಟಿರೋ ದೇವರು ತಿನ್ನೋದಕ್ಕೆ ಹಲ್ವಾ ಕೊಡಲ್ವೇನೋ? ನೋಡ, ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನೀನು ತಲೆ ಕೆಡ್ಸ್ಕೊಬೇಡ. ಮನೆಯವ್ರ ಹತ್ರ ಮಾತ್ರ ಏನೂ ಆಗಿಲ್ಲ ಅನ್ನೋ ಥರ ಇರು. ಸರಿ, ಏನೋ ಮಾಡು, ಒಟ್ಟಲ್ಲಿ ನಾನು ಕಾಪಾಡೋ ಅಷ್ಟೆ. ಓಕೆ. ಹೇಗೋ ಕಷ್ಟಪಟ್ಟು ದುಡ್ಡು ಹೊಂದಿಸ್ದೆ, ಆದರೆ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋವಾಗಾಯ್ತು. ಈಗ ಮನೆ ಪತ್ರ ಹೇಗೆ ಬಿಡಿಸ್ಕೊಳ್ಳಿ? ಆ ಫೈನಾನ್ಷಿಯರ್ ಫೋನ್ ಮಾಡಿದ್ರೆ ಏನು ಹೇಳಲಿ? ದೇವ್ರೆ, ನೀನೇ ನನಗೊಂದು ದಾರಿ ತೋರ್ಸಪ್ಪ. ರೀ, ಇದೇನಿದು? ಯಾಕೆ ಹಿಂಗೆ ನಿದ್ದೆ ಮಾಡಿದೆ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಏನಿಲ್ಲ ಕಣೆ, ಹಿಂಗೆ ಮಲ್ಕೊಳ್ಳೆ. ಪಕ್ಕದಲ್ಲಿ ನೀವು ಗೂಬೆ ಥರ ಹಿಂಗೆ ಕಣ್ಣು ಬಿಟ್ಕೊಂಡು ಕೂತಿದ್ರೆ ಹೆಂಗ್ರಿ ನಿದ್ದೆ ಬರುತ್ತೆ? ಏನಾಯಿತು? ಹಲ್ಲೋಯ್ತಿದ್ಯಾ? ಮಾತ್ರೆ ತಂದು ಕೊಡ್ಲಾ? ಒಂದು ಕೆಲಸ ಮಾಡ್ತೀನಿ, ಒಂದು ಲವಂಗ ತಂದು ಕೊಡ್ತೀನಿ, ಹಲ್ಲಿನ ಮಧ್ಯೆ ಇಟ್ಕೊಂಡು ಮಲ್ಕೊಳ್ಳಿ, ಸರಿ ಹೋಗುತ್ತೆ. ಏನಿಲ್ಲ ಕಣೆ, ನಿನ್ನ ಪಡೆಗೆ ನೀನು ಮಲ್ಕೊಳ್ಳೆ. ಸುಮ್ಮನೆ ನೋವು ಅನ್ಭವಿಸ್ತೀರಲ್ಲ, ಲವಂಗ ಇಟ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ನಿಮ್ಮ ನೋವು ತಿನ್ನೋದೇ ಇಷ್ಟ ಆದರೆ ನಾನೇ ಮಾಡೋಕ್ಕಾಗಲ್ಲ. ನನ್ನ ಚಿಂತೆ ನನಗಾದರೆ ಇವಳಿಗೆ ಏನೋ ಚಿಂತೆ. ಹಾಕ್ರೋ